ಇನ್ನು ಆರ್ಟಿಇ ಉಚಿತ ಶಿಕ್ಷಣ ವಿಸ್ತರಣೆ ಮಾಡಿರುವಂತಹ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ 9, 10ನೇ ತರಗತಿಗೂ ಕೂಡ ವಿಸ್ತರಣೆ ಆಗಿದೆ. 2025-26ನೇ ಸಾಲಿನ ಆರ್ಟಿಇ ಅಡಿಯಲ್ಲಿ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. 2026-27ನೇ ಸಾಲಿನಲ್ಲಿ 9ನೇ ತರಗತಿ ಮುಂದಿನ ಸಾಲಿನಲ್ಲಿ ಮಕ್ಕಳಿಗೆ ಅನ್ವಯ ಆಗುವಂಥದ್ದು. ಇದಕ್ಕೊಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಕೂಡ ಇತ್ತು. ಈ ಹಿಂದೆ ಭಾರತದಲ್ಲಿ ಅಂದರೆ 6ರಿಂದ 14 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಖಾತ್ರಿಪಡಿಸುವಂತಹ ಒಂದು ಮೂಲಭೂತ ಹಕ್ಕು ಆರ್ಟಿಇ ಸಂವಿಧಾನ 21A ವಿಧಿಯಡಿಯಲ್ಲಿ ಜಾರಿಗೆ ಬಂದಂತಹ ಈ ಕಾಯ್ದೆಯ ಪ್ರಮುಖ ನಿಯಮಗಳು. ಎರಡು 2025-26ನೇ ಸಾಲಿನಲ್ಲಿ 8ನೇ ತರಗತಿಯ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಇದು ಮೇನ್ಲಿ ಅನ್ವಯ ಆಗುತ್ತೆ. ಅಂಡ್ 2026-27ನೇ ಸಾಲಿನಲ್ಲಿ 9ನೇ ತರಗತಿ ಪ್ರಸಕ್ತ ಸಾಲಿನಲ್ಲಿ ಮಕ್ಕಳಿಗೆ ಅನ್ವಯ ಆಗುತ್ತೆ. ಸೊ ಆರ್ಟಿಐ ಉಚಿತ ಶಿಕ್ಷಣ ವಿಸ್ತರಣೆ ಮಾಡಿರುವಂತಹ ರಾಜ್ಯ ಸರ್ಕಾರ. ಸೊ ಈ ಹಿಂದೆ ನೋಡ್ತಾ ಹೋಗೋದಾದ್ರೆ 6ರಿಂದ 14 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಕೂಡ ತನ್ನ ನೆರೆಹೊರೆಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳ್ಳುವವರೆಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವಂತಹ ಹಕ್ಕಿತ್ತು. ಸೊ ಇದನ್ನು ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಶುಲ್ಕ ವಿನಾಯಿತಿ ಆಗಿರ್ಬೋದು, ಆರ್ಟಿಇ ಮೀಸಲಾತಿ ಆಗಿರ್ಬೋದು, 25% ಸೀಟ್ಗಳಿತ್ತು. ಆ್ಯಂಡ್ ನೆರೆಹೊರೆ ಶಾಲೆ ಅಂದರೆ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥದ್ದು, 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂಥ ಉನ್ನತ ಪ್ರಾಥಮಿಕ ಶಾಲೆ ಲಭ್ಯ ಇರಬೇಕು. ಸೊ ಆ್ಯಂಡ್ ದಾಖಲಾತಿಗೆ ವಯಸ್ಸಿನ ಮಿತಿ ಕೂಡ ಇತ್ತು. ಸೊ ಈಗ ಎಕ್ಸ್ಟೆಂಡ್ ಮಾಡಲಾಗಿದೆ. 2026-27ನೇ ಸಾಲಿನಲ್ಲಿ 9ನೇ ತರಗತಿ ಪ್ರಸಕ್ತ ಸಾಲಿನಲ್ಲಿ ಮಕ್ಕಳಿಗೆ ಅನ್ವಯ ಆಗುತ್ತೆ. ಸೊ ಆರ್ಟಿಇ ಉಚಿತ ಶಿಕ್ಷಣ ವಿಸ್ತರಣೆ ಮಾಡಿರುವಂತಹ ರಾಜ್ಯ ಸರ್ಕಾರ ಒಂದು ರೀತಿಯಾಗಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ 9, 10ನೇ ತರಗತಿಗೂ ಕೂಡ ವಿಸ್ತರಣೆ ಆಗುತ್ತೆ. ನೆನಪಿರಲಿ, 2025-26ನೇ ಸಾಲಿನಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ. ಆ್ಯಂಡ್ 2026-27ನೇ ಸಾಲಿನಲ್ಲಿ 9ನೇ ತರಗತಿಯ ಪ್ರಸಕ್ತ ಸಾಲಿನಲ್ಲಿ ಮಕ್ಕಳಿಗೆ ಅನ್ವಯ ಆಗುತ್ತೆ. ಸೊ ಇದಿಷ್ಟು ಕೂಡ ವಿಸ್ತರಣೆ ಆಗಿರುವಂತಹ ಆರ್ಟಿಇ ಉಚಿತ ಶಿಕ್ಷಣ ರಾಜ್ಯ ಸರ್ಕಾರದ ಕಡೆಯಿಂದ ಫೈನಲೈಸ್ ಆಗಿರುವಂಥದ್ದು. ಶುಲ್ಕ ವಿನಾಯಿತಿ ಇರುತ್ತೆ, ಆರ್ಟಿಇ ಮೀಸಲಾತಿ 25% ಸೀಟ್ಗಳಿರುತ್ತೆ. ನೆರೆಹೊರೆಯ ಶಾಲೆ ಆಸ್ಪಾಸ್ 1 ಕಿಲೋಮೀಟರ್ಸ್ ಆರ್ 3 ಕಿಲೋಮೀಟರ್ಸ್ ಇರ್ಬೋದು, ಆ ವ್ಯಾಪ್ತಿಯಲ್ಲಿ ಉನ್ನತ ಪ್ರಾಥಮಿಕ ಶಾಲೆ ಲಭ್ಯ ಇರಬೇಕು, ಅಲ್ಲಿ ಅನ್ವಯ ಆಗುತ್ತೆ. ಆ್ಯಂಡ್ ದಾಖಲಾತಿಗೆ ವಯಸ್ಸಿನ ಮಿತಿ ಇರುತ್ತೆ. ಮಗುವಿನ ವಯಸ್ಸನ್ನು ಲೆಕ್ಕ ಹಾಕೋದಕ್ಕೆ ಜನನ ಪ್ರಮಾಣ ಪತ್ರ ಬಳಸಬೇಕು, ಪ್ರವೇಶ ನಿರಾಕರಿಸುವಂತಿಲ್ಲ, ಮತ್ತು ಯಾವುದೇ ಮಗುವನ್ನು ಶಾಲೆಗೆ ದಾಖಲಿಸೋದಕ್ಕೆ ವಯೋಮಿತಿಯ ನಂತರ ಬಂದರೆ ಆ ಮಗುವಿಗೆ ತಕ್ಕಂತೆ ವಿಶೇಷ ತರಗತಿಗಳನ್ನು ಕೂಡ ಏರ್ಪಡಿಸಲಾಗುತ್ತೆ. ಸೊ ಇದಿಷ್ಟು ಕೂಡ ಇತ್ತು. ಈಗ ಎಕ್ಸ್ಟೆಂಡ್ ಆಗಿರುವಂಥದ್ದು 6ರಿಂದ 14 ವರ್ಷದೊಳಗಿನ ಪ್ರತಿಯೊಂದು ಮಗುವಿಗೂ ಕೂಡ ಇತ್ತು. ನೆರೆಹೊರೆಯ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳ್ಳುವವರೆಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆಯುವಂಥ ಹಕ್ಕು ಇದೀಗ ವಿಸ್ತರಣೆ ಮಾಡಿ ಫೈನಲೈಸ್ ಮಾಡಿಬಿಟ್ಟು ಆರ್ಟಿಇ ಆದೇಶವನ್ನು ಹೊರಡಿಸಿದೆ.